ನಮ್ಮ ಇಲ್ಲಿನ ಎಲ್ಲ ಸಹೋದ್ಯೋಗಿಗಳಿಗೆ ಕೆಲವರಿಗೆ ಇದು ಹೊಸದು ಅಂತ ಅನಿಸುತ್ತೆ. ಕಾರ್ಯಕ್ರಮ ಇಲ್ಲಿ ಹಿಂಗೆ ಆಗ್ತಾ ಇರೋದು ಹೊಸದಾಗಿ ನಮ್ಮನ್ನು ಯಾರು ಸೇರಿಕೊಂಡಿದ್ದಾರೆ ಅವರಿಗೆ ಇದು ಹೊಸದು. ಅದರ್ವೈಸು ಕನ್ನಡಪ್ರಭ ಸುದ್ದಿ ಮನೆಯಲ್ಲಿ ಇರೋರಿಗೆ ಇದೇನು ಹೊಸದಲ್ಲ. ಅಲ್ಲಿನ ಅನೇಕ ಗಣ್ಯರು ಬಂದಿದ್ದಾರೆ. ಇಲ್ಲಿ ಅನೇಕ ಕ್ಷೇತ್ರಗಳನ್ನು ಪ್ರತಿನಿಧಿಸುವಂತಹ ಅನೇಕ ವ್ಯಕ್ತಿಗಳು ನಮ್ಮ ಸುದ್ದಿ ಮನೆಯಲ್ಲಿ ನಮ್ಮ ಅತಿಥಿಯಾಗಿ ಬಂದಿದ್ದಾರೆ. ಇವರು ಬಾನು ಮುಷ್ತಾಕ್ ಅವ್ರ ಬಗ್ಗೆ ಈಗ ನಿಮಗೇನು ಹೇಳೋ ಅಗತ್ಯ ಯಾಕಿಲ್ಲ ಅಂತಂದರೆ, ನಾನು ಅವರ ಮಾಡುವಾಗ ಹೇಳ್ತಾ ಇದ್ದೆ, ಮಾತಾಡುವಾಗ, ಈ ಸುದ್ದಿ ಮನೆ ಹೇಗೆ ಅಂತಂದರೆ, ಬೆಳಿಗ್ಗೆ ಎದ್ದು ಇಡೀ ಪ್ರಪಂಚಕ್ಕೆಲ್ಲ ಸುದ್ದಿ ಗೊತ್ತಾಗೋಕ್ಕಿಂತ ಮೊದಲೇ ಎಲ್ಲರಿಗೂ ಗೊತ್ತಾಗೋ ಸುದ್ದಿ ಇಲ್ಲಿ ಮೊದಲು. ಅಲ್ಲಿ ಲಂಡನ್ನಲ್ಲಿ ಮತ್ತು ಇಂಡಿಯಾದ ಟೈಮ್ ಇನ್ ಡಿಫ್ರೆನ್ಸ್ನಲ್ಲಿ ರಾತ್ರಿಯಲ್ಲಿ ಅನೌನ್ಸ್ ಆದಾಗ ಫಸ್ಟ್ ಗೊತ್ತಾಗೋದೇ PTIನಲ್ಲೋ ಇನ್ಯಾವುದೋ ಏಜೆನ್ಸಿಯಲ್ಲೋ ಬ್ರೇಕಿಂಗ್ ನ್ಯೂಸ್ನಲ್ಲೋ ಅಥವಾ ಇನ್ಯಾವುದೋ ಈಗಂತೂ ಟ್ವಿಟರ್ಸು ಇದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಫಸ್ಟ್ ಸುದ್ದಿ ಇಲ್ಲಿಗೆ ಬರುತ್ತೆ. ಇಲ್ಲಿಂದ ಇಡೀ ನಮ್ಮ ಎಲ್ಲ ಓದುಗರಿಗೆ ಹೋಗೋದು. ಅದು ನಮ್ಮ ಸುದ್ದಿ ಮನೆಯಲ್ಲಿರುವಂಥ ಈ ಸುದ್ದಿಯನ್ನು ಕೊಡುವ ವ್ಯಕ್ತಿಗಳಿಗೆ ಈ ಗಣ್ಯರ ಜೊತೆಗೆ ಯಾವತ್ತೂ ಇಂಟ್ರ್ಯಾಕ್ಷನ್ನೇ ಬರಲ್ಲ. 4 ಗೋಡೆ ಮಧ್ಯೆ ಇಡೀ ವಿಶಾಲವಾದ ಜಗತ್ತನ್ನು ನಮ್ಮ ಜನರ ಮುಂದೆ ತೊಗೊಂಬಂದಿರ್ತೀವಿ, ಕರೆಕ್ಟು. ಆದರೆ ಇಲ್ಲಿರುವ ಸುದ್ದಿ ಮನೆಯ ವ್ಯಕ್ತಿಗಳ ಜೀವನ 4 ಗೋಡೆ ಮಧ್ಯೆನೇ ಮುಗಿದೋಗ್ತಾ ಇರುತ್ತೆ ಅಂತ. ಬಟ್ ಅದನ್ನೆಲ್ಲ ಮೀರೋಕ್ಕೋಸ್ಕರ ಆವಾಗ ನಮ್ಮದ್ರಲ್ಲಿ ಯಾವುದಾದ್ರೂ ಅತಿಥಿಯ ಜೊತೆಗೆ ಈ ಥರದ ಮಾತುಕತೆಯನ್ನು ಇಟ್ಕೊಂಡಿರ್ತೀವಿ. ಈಗ ಕೆಲವು ಇಲೆಕ್ಷನ್ಸ್ ಎಲ್ಲ ಬಂದಿರೋ ಟೈಮ್ನಲ್ಲಿ ಅದಕ್ಕೆ ಬ್ರೇಕ್ ಇತ್ತು. ಅದರ್ವೈಸು ಈ ಥರದನ್ನು ಮಾಡ್ತಾಯಿದ್ವಿ. ನಮ್ಮ ಈಗಿನ ಪತ್ರಿಕೋದ್ಯಮದಲ್ಲಿ ಸ್ವಲ್ಪ ಈ ಸಾಹಿತ್ಯ, ಸಂಗೀತ, ಕಲೆ, ಈ ಥರದ ಪ್ರಯತ್ನಗಳು ಮಾಧ್ಯಮದಲ್ಲಿ ಸ್ವಲ್ಪ ಕಡಿಮೆ ಆಗಿದೆ. ಈ TRPಯ ಮತ್ತು ಇನ್ನೊಂದು ಸೋಷಿಯಲ್ ಮೀಡಿಯಾದ ಈ ಜಮಾನದಲ್ಲಿ ಮಾಧ್ಯಮಗಳು ಸ್ವಲ್ಪ ಆರ್ಥಿಕತೆಗೆ ಮತ್ತು ವಾಣಿಜ್ಯಕರಣಕ್ಕೆ ಹೆಚ್ಚು ಓಪನ್ ಆಗ್ತಾ ಇರೋದ್ರಿಂದ ಸಾಹಿತ್ಯ, ಸಂಗೀತ, ಕಲೆ ಅಂತ ಆಸಕ್ತಿಯನ್ನು ನಮ್ಮ ಎಲ್ಲರ ನಡುವೆ ಉಳಿಸ್ಕೊಂಡು ಹೋಗೋದು ಕಷ್ಟ ಅನ್ನೋ ಕಾರಣಕ್ಕಾಗಿ ಈ ಸತಿ ಯುಗಾದಿ ಹಬ್ಬ ಕೂಡ ನಾವು ಮಾಡಿದ್ವಿ. ಯುಗಾದಿ ಏನದು ನಮ್ಮ ಸಂಭ್ರಮ ಏನಿತ್ತಲ್ಲ, ಅದು ಈ ರೀತಿಯ ಕಲೆ ಸಾಹಿತಿಗಳನ್ನೆಲ್ಲ ಒಟ್ಟಿಗೆ ತೊಗೊಂಬರುವ ಒಂದು ಪ್ರಯತ್ನ ಆಗಿತ್ತು. ಅದನ್ನು ಈ ಸತಿಗೆ ನಾವು ಸಾಧಕಿ, ಸುವರ್ಣ ಸಾಧಕಿ ಎನ್ನುವ ಪ್ರಶಸ್ತಿಯನ್ನು ಕೊಡುವಾಗ ಮೊಟ್ಟ ಮೊದಲಿಗೆ ಬಂದ ಹೆಸರೇ ಬಾನು ಮುಸ್ತಾಕ್ ಅವರು. ಯಾಕೆಂದರೆ ಅದಕ್ಕಿಂತ ಬೂಕರ್ ಕನ್ನಡಕ್ಕೆ ಇಂಟರ್ನ್ಯಾಷನಲ್ ಪ್ರಶಸ್ತಿ ಬಂದಿರುವಂಥದ್ದು ಮೊಟ್ಟ ಮೊದಲ ಬಾರಿ ಆಗಿತ್ತು. ಹಾಗಾಗಿ ಸಹಜವಾಗಿ ಅವರ ಹೆಸರು ಮೊದಲಿಗೆ ಬಂತು. ಆದರೆ ಕಾರ್ಯಕ್ರಮದಲ್ಲಿ ಅವರಿಗೆ ಪಾಲ್ಗೊಳ್ಳೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಯಾಕೆಂದರೆ ಲಂಡನ್ನಲ್ಲಿ ಲಿಟ್ ಫೆಸ್ಟ್ ಅದೇ ಟೈಮ್ನಲ್ಲಿ ನಡೀತಾ ಇತ್ತು. ಅವರು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದ್ರಿಂದ ಅವ್ರು ನಮ್ಮ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಬಂದಿರಲಿಲ್ಲ. ಕೆಲವೊಂದು ಸತಿ ಆಗೋದೆಲ್ಲ ಒಳ್ಳೆಯದು ಅಂತ ಹೇಳೋದಕ್ಕೆ ಇದಕ್ಕೇ, ಅವರೇನಾದರೂ ಅವತ್ತಲ್ಲಿ ಬಂದಿದ್ದಿದ್ರೆ ನಮ್ಮ ಯಾರಿಗೂ ಇವತ್ತು ಇಲ್ಲಿ ಸಿಗ್ತಿರಲಿಲ್ಲ. ಅಲ್ಲಿ ಪ್ರಶಸ್ತಿಯನ್ನು ಬಂದು ತಗೊಂಡು ಇಲ್ಲ ಪ್ರಶಸ್ತಿ ಕಾರ್ಯಕ್ರಮ ಮುಗ್ದೋಗಿರ್ತಿತ್ತು. ಈ ಇಂಟರ್ಯಾಕ್ಷನ್ ನಿಮಗೆ ಸಿಗ್ತಿರಲಿಲ್ಲ. ಆ ಇಂಟರ್ಯಾಕ್ಷನನ್ನು ಇವತ್ತು ಒಂದು ಶಾರ್ಟಾಗಿ ಎಷ್ಟಾಗುತ್ತೋ ಅಷ್ಟರ ಮಟ್ಟಿಗೆ ಮಾತಾಡೋಣ, ಅವ್ರು ಏನು ಹೇಳ್ತಾರೆ ಕೇಳೋಣ ಅನ್ನೋ ಕಾರಣಕ್ಕಾಗಿ ಅವರನ್ನು ಇಲ್ಲಿ ಆಹ್ವಾನಿಸಿದ್ದೇವೆ. ಬಾನು ಮುಷ್ತಾಕ್ ಅವರಿಗೆ ಇವಾಗ ಈ ಪ್ರಶಸ್ತಿಗಳೇನು ಹೊಸದಲ್ಲ. ಪ್ರಶಸ್ತಿಗಳು ಈಗ ಒಂದರ ಹಿಂದೆ ಒಂದು ಬರ್ತಾ ಇದೆ. ಪ್ರಾಬಬ್ಲಿ ದಿನಕ್ಕೆ 1, 2, 3 ಪ್ರಶಸ್ತಿಗಳನ್ನು ತಗೊಳ್ಳೋದಕ್ಕೆ ಅವರೇ ಟೈಮ್ ಅಪಾಯಿಂಟ್ಮೆಂಟ್ ಕೊಡೋ ಪರಿಸ್ಥಿತಿ ಆಗಿದೆ ಈಗ. ಬಟ್ ಈ ಬೂಕರ್ ಕೂತ್ಕೊಳ್ಳಿ ಮೇಡಮ್. ಬೂಕರ್ ಪ್ರಶಸ್ತಿ ಬಗ್ಗೆ ಕೇಳಿದಾಗ ನಾವು ಹೇಳ್ತೀವಲ್ಲ, ಪ್ರಶಸ್ತಿಗಳು ಯಾವತ್ತು ನಮ್ಮನ್ನು ಹುಡ್ಕೊಂಬರ್ಬೇಕು, ನಾವು ಪ್ರಶಸ್ತಿಗಳನ್ನು ಹೋಗಿ ಹುಡ್ಕೊಂಡು ಹೋಗೋದಲ್ಲ. ಅದಕ್ಕೆ ಒಂದು ಎಕ್ಸಾಂಪಲ್ ಅಂದರೆ ಇದೇನೆ. ಅವ್ರಿಗೆ ಬೂಕರ್ಗೆ ತಮ್ಮ ಪುಸ್ತಕ ಹೋಗುತ್ತೆ ಅಂತ ಕಲ್ಪನೆಯೂ ಇರಲಿಲ್ಲ, ಹೋಗಬೇಕು ಅನ್ನುವಂಥ ದೊಡ್ಡ ಆಸೆನೂ ಇರಲಿಲ್ಲ. ಅದಕ್ಕೊಂದು ಬೂಕರ್ ಪ್ರಶಸ್ತಿ ಬರೋದಕ್ಕೆ ಎಂತೆಂಥ ವ್ಯಕ್ತಿಗಳು ಎಷ್ಟೆಷ್ಟು ಪ್ರಯತ್ನವನ್ನು ಪಟ್ಟಿದ್ರು. ಆ ಥರದ ಒಂದು ಪ್ರಯತ್ನವನ್ನು ಪಡಬೇಕು ನಾನು ಅಂತಲೂ ಯಾವತ್ತೂ ಕನಸಿನಲ್ಲೂ ಯೋಚನೆ ಮಾಡಿದವರಲ್ಲ. ಅಂಥವ್ರಿಗೆ ಸಡನ್ಲಿ ಇದ್ದಕ್ಕಿದ್ದಂಗೆ ಅವ್ರ ಪುಸ್ತಕ ಅಲ್ಲಿಗೆ ನಾಮಿನೇಟ್ ಆಗುತ್ತೆ. ಅಲ್ಲಿ ತೀರ್ಪುಗಾರರ ಸಮಿತಿಯಲ್ಲಿ ಹಲವು ಸುತ್ತುಗಳನ್ನು ಪಾಸಾಗಿ ಅದು ಲಾಂಗ್ ಲಿಸ್ಟ್ಗೆ ಹೋಗಿ ಶಾರ್ಟ್ ಲಿಸ್ಟ್ಗೆ ಹೋಗಿ ಅನೌನ್ಸು ಆಗಿಬಿಡುತ್ತೆ. ನಿಜವಾಗ್ಲೂ ಅವರನ್ನು ಹುಡುಕೊಂಡು ಪ್ರಶಸ್ತಿ ಬಂದಿದ್ದು. ಪ್ರಶಸ್ತಿಗಳು ಬಂದರೆ ಈ ಥರ ಬರಬೇಕು ಅನ್ನೋದಕ್ಕೆ ಇದು ಒಂದು ಎಕ್ಸಾಂಪಲ್ಲು. ಇವರು ಸಾಹಿತ್ಯ ಅಷ್ಟೇ ಅಲ್ಲ, ಅಂದರೆ ಪತ್ರಕರ್ತೆಯಾಗಿ ನಮ್ಮೆಲ್ಲರಿಗೂ ನಮ್ಮ ಸಹೋದ್ಯೋಗಿ ಅನ್ನುವಂಥದ್ದು ಭಾಳ ನಮಗೆ ಹೆಮ್ಮೆ ತರುವಂಥ ವಿಚಾರ. ಇದರಲ್ಲಿ ಲಂಕೇಶ್ನಲ್ಲಿ ಸುಮಾರು 1 ದಶಕದ ಕಾಲ ಪತ್ರಕರ್ತೆ ಆಗಿದ್ದಂಥ ಅವರು ಆಮೇಲೆ
ಹಾಸನದ ರಾಜಕೀಯದಲ್ಲಿ ಕೂಡ ಗುರುತಿಸ್ಕೋತಾರೆ. ಅಂದರೆ ಲೇಖಕಿಯಾಗಿದ್ದು ತಾವು ಏನು ಬರಿತಾ ಇದ್ದೀವಿ ಆ ಥರದ ಒಂದು ವ್ಯಕ್ತಿಯಾಗಿ ಪ್ರೊಟಗಾನಿಸ್ಟ್ ಆಗಿ ಸಮಾಜದಲ್ಲಿ ಒಂದು ಬದಲಾವಣೆಯನ್ನು ತರಬೇಕು ಅನ್ನೋದಕ್ಕೆ ಒಂದು ರಾಜಕೀಯ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ಒಂದು 2 ಸತಿಗೆ ಪುರಸಭಾ ಸದಸ್ಯನೂ ಆಗಿ ಕಾರ್ಯನಿರ್ವಹಿಸ್ತಾರೆ. ಆಮೇಲೆ ಸ್ಟೇಟ್ ಲೆವೆಲಲ್ಲಿ ಪಾಲಿಟಿಕ್ಸ್ನಲ್ಲೂ ಗುರುಸ್ಕೋಬೇಕು ಅಂತ ಇತ್ತು. ಬಟ್ ಬರ್ತಾ ಇರುವಂಥ ಒಂದಿಷ್ಟು ರಾಜಕಾರಣಿಗಳನ್ನು ನೋಡಿದ ಮೇಲೆ ನನಗೆ ಈ ಕ್ಷೇತ್ರ ಬೇಡ ಅಂತ ತೀರ್ಮಾನ ಮಾಡಿ ರಾಜಕೀಯದಿಂದ ಕಂಪ್ಲೀಟ್ಲಿ ದೂರ ಆಗ್ತಾರೆ. ಅವರ ಬಗ್ಗೆ ಈಗ ಹೇಳುವಂಥದ್ದೇನಿಲ್ಲ, ತುಂಬ ನೀವು ಓದಿರ್ತೀರಿ, ನೀವು ತುಂಬ ಬರೆದಿರ್ತೀರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.